ತುಂಬ ಖುಷಿ ಆಗ್ತಿದೆ 4 ವರ್ಷದ ಈ ಒಂದು ಕನಸು ಇವತ್ತು ಯಾವಾಗ ಜನಗಳ ಮುಂದೆ ಬರುತ್ತೆ, ಯಾವಾಗ ನಾವು ಜೊತೆ ಕೂತ್ಕೊಂಡು ನೋಡ್ತೀವಿ ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ವಿ. ಇವತ್ತು ಫೈನಲಿ ಅದಾಗಿದೆ ಆ್ಯಂಡ್ ಜನ ಆ ಒಂದೊಂದು ಮೊಮೆಂಟ್ಗೂ ರಿಯಾಕ್ಟ್ ಮಾಡ್ತಿದ್ರೆ ಇಟ್ಸ್ ಐ ಥಿಂಕ್ ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಅನ್ನಿಸ್ತು. ಹೌದು, ಇನ್ನೂ ಏನಾರು ಇದೆಯಾ ಅಂತ, ಇನ್ನೂ ಕ್ಲೈಮ್ಯಾಕ್ಸ್ ಬೇರೆ ಇದೆಯಾ ಅಂತ. ಬಟ್ ಇಲ್ಲ, ಐ ಥಿಂಕ್ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತುಂಬಾ ಎಲ್ಲರೂ ರಿಯಾಕ್ಟ್ ಮಾಡ್ತಿದ್ರು, ನೋಡ್ತಿದ್ರು. ಸೊ ಈ ಒಂದು ದಿನಕ್ಕಾಗಿ ನಾವು ಅಷ್ಟು ಕಷ್ಟಪಡೋದಲ್ವ, ಸೊ ಖುಷಿ ಆಗುತ್ತೆ. ಈ ಫ್ರೈಡೇ ದಿನ ಎಲ್ಲ ಕನ್ನಡದ ಜನತೆ ಚಿತ್ರಮಂದಿರಕ್ಕೆ ಬಂದು ಗತವೈಭವ ನೋಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿನಿಮಾ ಇದಾಗಿದೆ. ಎಲ್ಲರೂ ಆಲ್ರೆಡಿ ಇಷ್ಟಪಡ್ತಾ ಇದ್ದಾರೆ, ಸೊ ಎಲ್ಲರೂ ಬಂದು ನೋಡಿ ಅಷ್ಟೇ. ಹೌದು, ತುಂಬ ಖುಷಿ ಇದೆ. ಇಟ್ ಫೀಲ್ಸ್ ಲೈಕ್ ವೆರಿ ಪರ್ಸ್ನಲ್, ಒಂದು ಫ್ಯಾಮಿಲಿ ಮೆಂಬರ್. ನಮ್ಮ ಆ್ಯಸ್ ಅ ಟೀಮ್ ತುಂಬ ಫ್ಯಾಮಿಲಿ ಫೀಲ್ ಬರುತ್ತೆ. ಆ್ಯಂಡ್ ದುಷ್ಯಂತ್ ವೆರಿ ಗುಡ್ ಫ್ರೆಂಡ್. ಸೊ ಅವರು ನಾವು ಒಂದು ತೆರೆ ಮೇಲೆ ಮೊದಲನೇ ಬಾರಿ ನೋಡೋಕ್ಕೆ ಅವ್ರ ಜರ್ನಿನ ನಾವು ಶೇರ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಐ ಫೀಲ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಹಿಮ್. ಥ್ಯಾಂಕ್ ಯು. ಓಕೆ, ನಮಗೂ ಅವರು ನಮ್ಮ ತುಮಕೂರು ಜಿಲ್ಲೆಯವರು, ನಮ್ಮ ಗುಬ್ಬಿ ತಾಲೂಕಿನವರು. ನನಗೆ ಈಗ ನೀವು ವಿಚಾರ ಹೇಳ್ತಾ ಇದ್ದೀರಾ, ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಗುಬ್ಬಿಯಲ್ಲಿ ಅವರ ಹೆಸರಲ್ಲಿ ಒಂದು ಉದ್ಯಾನವನವನ್ನು ಆಲ್ರೆಡಿ ನಾವು ತೆರೆದಿದ್ದೀವಿ. ಅವರ ಹೆಸರಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀವಿ. ಅವ್ರನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಮಾಡಿರೋಂಥ ಒಂದು ಒಳ್ಳೆ ಕೆಲಸಗಳು, ಅದನ್ನು ನಾವು ಒಂದಷ್ಟು ಜನ ನೋಡಿಕೊಂಡು ಸಾಗುವಂಥದ್ದು. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಥ್ಯಾಂಕ್ ಯು.